ಸರ್, ಈಗ ವಿಕಾಸ್ ಕಿಶೋರ್ ಸೂರಳ್ಕರ್ ಸರ್ ಇದ್ದಾಗ ತೋಟಗಾರಿಕೆ ಇಲಾಖೆಯವರು, ತಾಂತ್ರಿಕ ಇಲಾಖೆಯವರು ಮತ್ತು ಮಾಲಿನ್ಯ ಇಲಾಖೆಯವ್ರದ್ದು 3 ಜನರದ್ದು ಸಮಿತಿ ಮಾಡಿದ್ರು ಸರ್. ಕಾರ್ಖಾನೆಗಳ ಸಮಿತಿಗಳು ವರದಿಯನ್ನ ರೆಡಿ ಮಾಡಕ್ಕೆ ಹೇಳಿದ್ರು ಸರ್. ಆ ವರದಿ ಮೂಲೆ ಗುಂಪಾಗಿದೆ ಸರ್ ಡಿಸಿ ಆಫೀಸಲ್ಲಿ. ಆ ಒಂದು ವರದಿ ಏನಂತ ಇದುವರೆಗೆ ಈಗ ನನಗೆ ಆ ವರದಿ ಇವತ್ತೇ ನನಗೆ ಕೇಳಿದ್ದೆ ನೀವು. ನಾನು ಆ ವರದಿ ಅಲ್ಲ, ತೋಟಗಾರಿಕೆ ಇಲಾಖೆಯವರು ಇಲ್ಲೇ ಇದ್ದಾರೆ. ಅದಕ್ಕೆ ಪ್ರಮುಖವಾದಂಥವ್ರು DC ಇರ್ತಾರೆ. DCರ ಜೊತೆಗೆ ನಾನು ನಾಳೆ ಸೋಮವಾರ ದಿವಸ ಅದನ್ನು ಮಾತಾಡಿ ವರದಿ ಜೊತೆಗೆ ಒಂದಂತೂ ಸತ್ಯ, ನನಗೆ ಈ ಭಾಗದ ರೈತರು ಬದುಕಬೇಕಾಗಿದೆ. ಈ ಭಾಗದ ಸಾರ್ವಜನಿಕರಿಗೆ ಅವಶ್ಯಕತೆ ಏನಿದೆ ಅದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡುತ್ತೆ. ಈಗ ಯಾಕಂದ್ರೆ 8 ವರ್ಷದಿಂದ ಸತತವಾಗಿ ಇದನ್ನ ಏನು ಪರ್ಮಿಷನ್ ಆಗಲಿ, ಲ್ಯಾಂಡ್ ಅಕ್ವಿಷನ್ ಆಗಲಿ, ಇವೆಲ್ಲ 8 ವರ್ಷದಿಂದ ಇದಕ್ಕಿಂತ ಹೆಚ್ಚಿನ ಪ್ರಾರಂಭವನ್ನು ಮಾಡಿದ್ದಾರೆ. ಅದು ಈ ಹಂತದೊಳಗೆ ಬಂದತ್ನಾಗ ಸಹಜವಾಗಿ ಜನರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೂ ಬಂದಿದೆ. ನಾನು ಅದ್ರ ಜೊತೆಗೆ ಅವರ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಹೇಳಿಕೆಯನ್ನು ಕೊಟ್ಟಿದ್ದಾಗಲಿ, ಮಾಧ್ಯಮದೊಳಗೆ ಬರೋದನ್ನಾಗಲಿ ನಾನು ಗಮನಿಸಿದ್ದೆ. ಅದಕ್ಕೆ ಶ್ರೀಗಳು ಅದಕ್ಕೆ ಬೆಂಬಲಕ್ಕೆ ಶ್ರೀಗಳು ನಿಂತಿದ್ದಾರೆ. ಶ್ರೀಗಳ ಹತ್ರ ನಾನು ಮಾತಾಡಿದ್ದೀನಿ, ಜಾತ್ರೆಯ ಪೂರ್ವದೊಳಗೆ ಶ್ರೀಗಳ ಹತ್ರ ನಾನು ಮಾತಾಡಿದ್ದೀನಿ. ಈ ವಿಚಾರ ಶ್ರೀಗಳ ಹತ್ರ ಏನೇನು ಮಾತಾಡಿದ್ದೀನಿ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತೆ. ಕಾರ್ಖಾನೆ ಒಂದೇ ಹೋರಾಟದ ಸಮಸ್ಯೆ ಅಲ್ಲ ಸರ್, ಇಡೀ ಈಗ ಎಲ್ಲ ಕಾರ್ಖಾನೆಗಳಿಗೆ ಈಗ ಒಂದು ಎಲ್ಲ ಹೇಳ್ತೀನಿ ಈಗಿರುವ ಕಾರ್ಖಾನೆಗಳನ್ನ ನಾವು ಬಂದ್ ಮಾಡಿಸೋದಕ್ಕಿಂತ ಅವರಿಗೆ ಹೊಸ ಟೆಕ್ನಾಲಜಿನ ಮಾಡಿಸಿ ವರದಿಯಲ್ಲಿ ಏನಿದೆ, ಆ ವರದಿಯಲ್ಲಿ ಏನಿದೆ, ಯಾವ್ಯಾವ ಹಳ್ಳಿಗಳಿದಾವೋ, ಯಾವ್ಯಾವ ಗ್ರಾಮಗಳಿದಾವೋ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ತಗೊಂತೀನಿ. ಯಾವ್ಯಾವ ಫ್ಯಾಕ್ಟ್ರಿಗಳಿದಾವೋ ಆ ಫ್ಯಾಕ್ಟ್ರಿಗಳಿಗೆ ಹೊಸ ಟೆಕ್ನಾಲಜಿ ಧೂಳ ಹೊರಗೆ ಬರಲಾರದ ರೀತಿ ಒಳಗೆ ಅವ್ರಿಗೊಂದು ನಾವು DC ಹೇಳಿ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.